BLDES College of Nursing, Tikota, to address the gathering. ಸರ್ ಮಾರ್ನಿಂಗ್ ಸ್ಟಾರ್ಟ್ ಮಾಡ್ಯಾರ ಸರ್, ಮಧ್ಯಾಹ್ನ ಬಿಡಲಾಗಿಲ್ಲ. 11 o'clock ಸ್ಟಾರ್ಟ್ ಆಗಿದೆ. ಅದು ಆಲ್ಮೋಸ್ಟ್ ಅಲ್ಲ ಊಟದ ಟೈಮಲ್ಲಿ ನಾವಂತೂ ಏನು ಮಾತಾಡಕ, ಯಾಕಂದ್ರೆ ಸ್ಟೇಜ್ ಮೇಲೆ ಯಾರದ ಬ್ರಹ್ಮ ವಿಷ್ಣು ಮಹೇಶ್ವರ ಕೂತ್ಕೊಂಡು ಹೋಗ್ತಾರೆ. ಅವ್ರೆಲ್ಲ ನಮ್ಮ ಗುರುಗಳು ಏನು ಮಾತಾಡ್ಬೇಕಾಗಿಲ್ಲ, ನಮ್ಮ ದಿನ ಸಣ್ಣ ವಯಸ್ಸು, ಅವರೆಲ್ಲ ನಮ್ಮ ಕಲಿಸಿದ ಗುರುಗಳು ಎಲ್ಲರೂ ಒಂದೊಂದು ಪಾರ್ಟ್ನಾಗ ಅದಾರ. ನಾವಿನ್ನ 38, 39 ನಮ್ಮ ಕಲಿತಿ ಒಂದು ಇದು ಖುಷಿ ನಮಗೆ. ಅದು ಒಂದು 2 ಭಾಳ ಏನು ಮಾತಾಡಲ್ಲ, ಹಂಗೆ 2 ತಾಸು ಮಾತಾಡಲ್ಲ, ಏನೂ ಇಲ್ಲ, 1 ತಾಸು ಇಲ್ಲ, ಏನೂ ಇಲ್ಲ. ಜಸ್ಟ್ ಅವಸರ ಇರುತ್ತೆ, ಮತ್ತೆ 2 ನಿಮಿಷ 20 ನಿಮಿಷ ಮಾತಾಡಲ್ಲ. ನಾನು ಬರೀ 5 ನಿಮಿಷ ಮಾತಾಡ್ತೀನಿ, ಯಾಕಂದ್ರೆ ಸ್ವಲ್ಪ ಅಷ್ಟೇ ನಾನು ಭಾಷಣಕಾರಲ್ಲ, ಅಷ್ಟೇನು ಭಾಷಣಕಾರಲ್ಲ, ಹಂಗೇನೇನಿಲ್ಲ. ಸೊ ಮೊದಲನೇದಾಗಿ ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯ ತಿಳಿಸುತ್ತಾ, ವೇದಿಕೆ ಮೇಲೆ ಆಸೀನರಾದ ಡಾಕ್ಟರ್ ಮಡಿವಾಳಪ್ಪ ಸರ್, ಇನ್ನೂರು ಮಾರ್ಗದರ್ಶಕರು ಹೇಳಿದ್ರೆ ಆಲ್ರೆಡಿ ಮಾತಾಡಿದ್ರು ಡಾಕ್ಟರ್ ಸಂಜಯ್ ಪೀರಾಪುರ್ ಸರ್. ಸಂಜಯ್ ಪೀರಾಪುರ್ ಸರ್ ಅಂದ್ರೆ ಬ್ರ್ಯಾಂಡ್ ಅದು, ಒಂದು ಹೆಸರು ಅದು. ನಾರ್ತ್ ಕರ್ನಾಟಕನ ಆಲ್ರೆಡಿ ಹೇಳಿದವರು, ಅವ್ರ ಹೆಸರು ಅಲ್ಲ. ಅವ್ರಿಗೂ ನಾ MSc ಕಲಿಯಕ್ಕೆ ಅವರೇ ಕಾರಣ, MSc ಕಲಿಯಕ್ಕೆ ಅವರೇ ಕಾರಣ. ಹೌದು, ಯಾಕಂದ್ರೆ ಏನು ಹೇಳಿದ್ರಲ್ಲ ಸರ್, ಡಿಸಿಪ್ಲಿನ್ ಇದು ಅಂತೇಳಿ ಸರ್ ಆಲ್ರೆಡಿ ಹೇಳಿದ್ರು. ಏನು ಹೇಳಿದ್ರು ಮಡಿವಾಳಪ್ಪ ಸರ್ ಅಂದ್ರೆ, ನಮ್ಮ ರಾಜ್ಯದಾಗ ಎಷ್ಟೋ ನರ್ಸಿಂಗ್ ಕಾಲೇಜ್ ಅದಾವು, ಬರೀ ಪೇಪರ್ನಾಗ ಅದಾವು. ಎಲ್ಲಿದಾವು? ಪೇಪರ್ ಒಂದು ಅಡ್ರೆಸ್ ಹುಡುಕಾಡಿ ಸಿಗೋದಿಲ್ಲ, ಜಿಯೋ ಟ್ಯಾಗ್ ಸಿಗೋದಿಲ್ಲ, ಏನೂ ಸಿಗೋದಿಲ್ಲ. ಅಂತಲ್ಲಿ ಸರ್ ಒಂದು ಅವೇರ್ನೆಸ್ ಮಾಡಿ ನಮ್ಮ ಸ್ಟೇಟ್ ಒಳಗೆ ಯಾರಾದರೂ ಮಾಡಿದ್ರು ಅಂದ್ರೆ ಡಾಕ್ಟರ್ ಸಂಜಯ್ ಪೀರಾಪುರ್ ಸರ್. ಮೂರನೇದಾಗಿ ಈ ಕಾಲೇಜಿನ ಅಧ್ಯಕ್ಷರು. ನಾನು 2008 ನನ್ನ ಡೇಟ್ ಆಫ್ ಬರ್ತ್ 1986 ಹುಟ್ಟು ನಮ್ಮ ಮನೆ ಟಿವಿ ಇದ್ದಿಲ್ಲ. ಆದರೂ ಸರ್ ಒಂದೇ ಒಂದು ನಾನು ಟಿವಿ ಒಳಗೆ ಒಂದ್ಸಲ ಭಾಷಣ ಮಾಡಿದ್ದೆ. ಸರ್ ಒಂದು ನನ್ನ ಹೆಸರು ಕೇಳಿದಿಲ್ಲ, ಈಗ ಬಂದು ಒಂದು ಪೇಪರ್ ನೋಡಿದೆ. ನಾನು ಟಿವಿ ಒಳಗೂ ಮಾತಾಡಿದ್ದೀನಿ, ಆರ್ಟಿಕಲ್ಸ್ ಬರ್ದೀನಿ, ಎಲ್ಲ ಮಾಡಿರ್ತಾರೆ. ಸರ್ ಒಂದು ಖುಷಿಯಿಂದ ₹5 ಡಾಕ್ಟರ್ ಅಂತ ಒಂದು ಇದಾಗಿತ್ತು, ₹5 ಡಾಕ್ಟರ್ ಅಂತೇಳಿ ಅದನ್ನು ಬರ್ತೀನಿ ನಾನು. ಸೊ ಅಧ್ಯಕ್ಷರಿಗೆ ಹಾಗೂ ಮೂರನೇದಾಗಿ ಹೇಳಿದ್ರೆ ನೀವು ಸೋಮಶೇಖರ್ ಕಲ್ಮಠ್ ಸರ್. ಇದರಲ್ಲಿ 22 ವರ್ಷ ನರ್ಸಿಂಗ್ ಕ್ಷೇತ್ರ ಇತಿಹಾಸ. ರಾಜೀವ್ ಗಾಂಧಿ ಹುಟ್ಟಿದ್ದು 25 ವರ್ಷಕ್ಕೆ. ಯಾರು ಒಬ್ಬರು ಚುನಾಯಿತ ಪ್ರತಿನಿಧಿ ನರ್ಸಿಂಗ್ ಒಳಗೆ ಈ ಮೇಡಮ್ ಅದ್ರ BDS ಕಲಿತಾರೆ, MBBS ಕಲಿತಾರ. ನಮ್ದು ವ್ಯಾಲ್ಯೂಯೇಷನ್ ಎಂತ ಆಗ್ತಿತ್ತಪ್ಪ, ನಾವೆಲ್ಲ ಬೇಸ್ ನರ್ಸಿಂಗ್ ಅದೇ. ಈಗ ಬೇಗ ಡಿಸ್ವ್ಯಾಲ್ಯೂಷನ್ ಇದ್ದ ಮೇಲೆ ನಿಂದು ಪೇಪರ್ ಚೆಕ್ ಮಾಡೋದು ಡಿಸ್ವ್ಯಾಲ್ಯೂಷನ್ ಇದ್ದಿಲ್ಲ ಇಲ್ಲ. ನಮ್ದು ಯಾವಾಗ ಈ ಪೇಪರ್ ನಾವು ಸೆಪ್ಟೆಂಬರ್ ಬರೆದ್ರೆ ಮುಂದೆ 7 ತಿಂಗಳು ಬರ್ತಿತ್ತು ರಿಸಲ್ಟ್. ಅದೊಂದಿಗೆ ಫೇಲ್ ಆಗಿದ್ದು ಅಂದ್ರೆ 6 ಮಂತ್ ಬ್ಯಾಕೆ. ಅದನ್ನ ಆಫ್ಟರ್ ಎಂಡ್ ಆಫ್ ಪ್ರಾಕ್ಟಿಕಲ್, ನಿಮ್ದು ಕೊನೆ ಏನು ಪ್ರಾಕ್ಟಿಕಲ್ ಇರ್ತದೆ ಆ ಡೇ ರಿಸಲ್ಟ್ ಮಾಡೋರು ಯಾರಪ್ಪ ಅಂದ್ರ ಅವರು ಡಾಕ್ಟರ್ ಸೋಮಶೇಖರ್. ನರ್ಸಿಂಗ್ ಫಸ್ಟ್ ಸೆಲೆಕ್ಟ್ ಮೆಂಬರ್ ಆದವರು ಅವ್ರೆ, ಇದನ್ನ ಮಾಡಿದವರು ಅವ್ರೆ. ಯಾರಿಗೆ ಏನೂ ಗೊತ್ತಿದ್ದಿಲ್ಲ. ನಮ್ಗಾದ್ರೂ ನರ್ಸಿಂಗ್ ಭಾಳ ಕಡಿಮೆ. ನಾವೆಲ್ಲ ಬೇಸ್ ನರ್ಸಿಂಗ್ ಮಾಡಿದ್ರೆ ದೊಡ್ಡದೊಂದು ಎಫ್ನ ಮಾಡ್ಬಿಟ್ರೆ ಸಾಕಿರ್ತದೆ. ನಮ್ದು ಯಾವಾಗಲೂ ಪಾಸಿಟಿವ್ ಡಿಫೆನ್ಸ್ ಮೆಕ್ಯಾನಿಸಮ್ ಭಾಳ ಸಬ್ಲಿಮೇಷನ್ ಅಂತ ಅದಕ್ಕೆ, ಅಥವಾ ನೀವು ಸಬ್ಸ್ಟಿಟ್ಯೂಷನ್ ಅಂತ ಹೇಳಿರ್ತೀವಿ. ನನ್ನ ಮಗ ಡಾಕ್ಟರ್ ಅದಕ್ಕೆ ಬಿಡ್ರಿ, ಒಂದು ಎಫ್ರನ್ ಹಾಕೊಂಡಲ್ಲ ಸಾಕ್ರಿ ಅಂತ ಹೇಳಿ. ಸೊ ಸೋಮಶೇಖರ್ ಸರ್ ಅವರು ಇವರೆಲ್ಲರೂ ಕಲ್ಸ್ಯಾರ ಅಂತ ಎಲ್ಲ ಕ್ರಾಂತಿ ಮಾಡಿ. ಅದಕ್ಕೆ ನಮ್ಮ ಗುರುಗಳು ಎಲ್ಲರೂ ಟೋಟಲ್ 3 ಮಂದಿ, ಬ್ರಹ್ಮ ವಿಷ್ಣು ಮಹೇಶ್ವರ, ಅವರೆಲ್ಲ ಮುಗಿಸಿದವರು. IAS ಮುಗಿಸಿದ್ರು. ಮತ್ತೆ ಇನ್ನೊಂದು ಬಿಟ್ಟರು, ಅವ್ರು ಲಾಸ್ಟ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಬಿಟ್ಟರು. ಇನ್ನೊಂದೊಂದು ಕರ್ನಾಟಕದ ಮಣ್ಣಿನ ಗುರುದವ್ರು ಏನಪ್ಪ ಅಂದ್ರೆ, ಇವರೇನು ಮೆಂಬರ್ ಆಫ್ ಪಾರ್ಲಿಮೆಂಟು, ಇವ್ರು ಯಾರು IAS ಆಫೀಸರ್ ಎಲ್ಲಿ ಕಲ್ತಾರ ಅವರು? ಕರ್ನಾಟಕ ಹೋಗಿ ಕಲ್ತಾರ. ಅದು ಒಂದು ನಮ್ಮ ಹೆಮ್ಮೆ. ನಿನ್ನೆ ಅವರು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ರು. ನಿನ್ನೆ ಜಸ್ಟ್ ಎಲ್ಲಿದ್ರು? RR ಕಾಲೇಜ್ ಅವರು. ಅವ್ರ ಹೆಸರು ಮಿಸ್ ಸೆಮಿನಾ ಮಿಯಾ. RR ಕಾಲೇಜ್ ಇಲ್ಲಿ ರಾಜರಾಜೇಶ್ವರಿ ನರ್ಸಿಂಗ್ ಕಾಲೇಜ್ನಾಗ BSc ನರ್ಸಿಂಗ್ ಮುಗಿಸಿ ಅವ್ರೇನಾದ್ರು ಮೆಂಬರ್ ಆಫ್ ಪಾರ್ಲಿಮೆಂಟ್, ಮಿನಿಮಮ್ ಅಂದ್ರೆ 560 ಅವರು ಲೋಕಸಭಾ ಸದಸ್ಯರಾದ್ರು. NS ಸರ್ ಅಂತ ಹೇಳಿದ್ರು. ಇನ್ನೊಂದು ನಿಜಾಮ್ ಅಂತ ಹೇಳಿದ್ರು, ಹೆಲ್ತ್ ಡಿಪಾರ್ಟ್ಮೆಂಟ್ EMS ಡೆಲ್ಲಿ ಒಳಗಂತರು ಅವರು ನೇಪಾಳ ದೇಶದ ಆರೋಗ್ಯ ಇಲಾಖೆ. ಒಂದು ನಾನು ಜಾಸ್ತಿ ಮಾತನಾಡಲ್ಲ. ನಾವು ಬಂದಿದ್ದಕ್ಕೆ 4 ವರ್ಷ ಕಲಿಯಾಕ ಒಂದು ಮೋಟೋ ಹೇಳಿದ್ರು, ಎಲ್ಲ ನೋಡಿದ್ರು ಸರ್. 4 ವರ್ಷ ಏನು ಮಾಡ್ಬೇಕಂದ್ರೆ ನಾ ಎದಕ್ಕೆ ಬಂದೀನಿ, ವಾಟ್ ಇಸ್ ಅವರ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ನಮ್ದು ಏನು ಮೇನ್ ಮೋಟೋ, ಏಮ್ ಅಂತ ಗೋಲಿ ಡಿಫ್ರೆನ್ಸ್, ಏಮ್ ಅಂತ ಟಾರ್ಗೆಟ್ ಡಿಫ್ರೆನ್ಸ್. ಇವತ್ತು ವಾಟ್ ಇಸ್ ಯುವರ್ ಏಮ್ ಅಂತ ಕೇಳ್ತೀರಿ, ಗೋಲ್ ಅಂತ ಕೇಳ್ತೀರಿ, ಎಲ್ಲ ಕೇಳ್ತೀರಿ. ಬಟ್ ಅಚೀವ್ಮೆಂಟ್ ಹೆಂಗಿರ್ಬೇಕಪ್ಪ ಅಂತ ಒಂದು ಸಂತ ಹೇಳ್ತಾರೆ. ಸ್ವಾಮಿ ವಿವೇಕಾನಂದ ಎಷ್ಟು ಬರ್ತಿದ್ರು? ಸ್ವಾಮಿ ವಿವೇಕಾನಂದರು ಎಷ್ಟು ವರ್ಷ ಬರ್ತಿದ್ರು ನೋಡ್ರಿ. ಎಲ್ಲರೂ ನಮ್ಮ ದೇಶದ ಬಗ್ಗೆ ಬೇರೆದವ್ರಿಗೆ ಗೊತ್ತಾ, ನಮಗೆ ಗೊತ್ತಿಲ್ಲ. ಅದೇ ಇಲ್ಲ ನಮ್ಮ ನರ್ಸಿಂಗ್ ಹೆಂಗಂದ್ರೆ, ಈಗ ನಮ್ದೆಲ್ಲ ಒಂದು ಇದು ಏನಾದರೂ ಆಯ್ತು, ಒಂದು ಟ್ಯಾಬ್ಲೆಟ್ ಕೊಟ್ಟಂದ್ರೆ ಏನು ಮಾಡಿದ್ರೆ ಗೂಗಲ್ದಾಗ ಚೆಕ್ ಮಾಡಿಬಿಡ್ತಾನೆ. ಅದಕ್ಕೆ ಒಂದು ಏನು ಹೇಳಿದ್ರೆ ಸಿಂಡ್ರೋಮ್ ಅಂತ ಹೇಳಿದ್ರೆ, ಗೂಗಲ್ ಸಿಂಡ್ರೋಮ್ ನಮಗೆ. ಡಾಕ್ಟರ್ ಔಷಧ ಕೊಟ್ಟು ಚೆಕ್ ಮಾಡ್ತೀವಿ ಅಥವಾ ಏನು ಕೊಟ್ಟರು ಚೆಕ್ ಮಾಡ್ತೀವಿ. ಅದು ವೆದರ್ ಕರೆಕ್ಟ್ ರಾಂಗ್ ಗೊತ್ತಿಲ್ಲ.
ಸ್ವಾಮಿ ವಿವೇಕಾನಂದ ಎಷ್ಟು ವರ್ಷ ಬದುಕಿರಪ್ಪ ಅಂದ್ರೆ 39 ವರ್ಷ ಬದುಕು. ಎಲ್ಲರಿಗೂ ಗೊತ್ತು. ಸ್ವಾಮಿ ವಿವೇಕಾನಂದ ಎಷ್ಟು 30 ವರ್ಷ ಬದುಕರು. ಒಬ್ಬ ದಾರ್ಶನಿಕ ಕಥೆ ಯಾರಿಗೆ ಬರ್ತಾರಪ್ಪ? ನಿಮ್ಮ ತರಣಿ ಸಂಸ್ಥೆ ಏನದಾರಲ್ಲ ಅಧ್ಯಕ್ಷರು ಒಂದು ನೆನಪು. ಎಷ್ಟೋ ಜನ ಹೇಳಿದ್ರಲ್ಲ 5 ಮಂದಿ ಡಾಕ್ಟರ್ ಇದಾರೆ ಇದು ಅಂತೇಳಿ. ಹೆಂಗಿರ್ಬೇಕಪ್ಪ ಅಂದ್ರೆ ಜೀವನ, ನಾವು ಮರಳುಗಾಡಿನಲ್ಲಿ ನಡೆದು ಹಾಕಿರ್ಬೇಕು. ಮರಳುಗಾಡಿನಲ್ಲಿ ಊರಿದ ಹೆಜ್ಜೆ ಸಾವಿರಾರು ವರ್ಷಗಳ ಅದು ಹಾಗೆ ಇರಬೇಕು. ಹಂಗ ನಮ್ಮ ತರಣಿ ಸಂಸ್ಥೆಯ ಅಧ್ಯಕ್ಷರು ಹಂಗೆ 5 ರೂಪಾಯಿ ಟ್ರೀಟ್ಮೆಂಟ್ ಯಾರು ಮಾಡಿದ್ ನೋಡ್ರಿ ನೀವು. ಈಗ ವಿದ್ಯಾರ್ಥಿಗಳ ಸಾಧನೆ ಆಗಿರ್ಬೇಕಂದ್ರ ಮರಳುಗಾಡಿನಲ್ಲಿ ಊರಿದ ಹೆಜ್ಜೆ ಸಾವಿರಾರು ವರ್ಷಗಳ ಕಡೆಗೆ ಅದು ಹಂಗೆ ಇರ್ಬೇಕು. ಅವಾಗ ಮಾತ್ರ ನಮ್ದು ಸಾಧನೆ ಒಂದಿರುತ್ತೆ. ತಂದೆ ತಾಯಿ ಅಂತ ಹೇಳಿದ್ರಲ್ಲ, ಯಾರು ಕೂತವ್ರೆಲ್ಲ ಪೇರೆಂಟ್ಸ್ ಒಬ್ರು ಎಂಪ್ಲಾಯ್ ಅದಾರ, ಸರ್ ಪೇರೆಂಟ್ ಒಬ್ರು, ಒಬ್ಬರೆಲ್ಲ ಫಾರ್ಮರ್ಸ್, ರೈತನ ಮಕ್ಕಳು ನಾವೆಲ್ಲ. ನಮ್ಮ ಮನೆಗೆ 86 ಹುಡುಗದಾಗ ಟಿವಿ ಇಲ್ಲ. ಆ ಟಿವಿಗೆ ಹಾಕ್ಸಲ್ಲ ಬಂದ್ರೆ ಬಿಕಾಸ್ ಆಫ್ ನರ್ಸಿಂಗ್ ಪ್ರೊಫೆಷನ್. ಏನ್ ಸರ್ ಹೆಂಗ್ ಮಾಡಿದ್ರೆ ಈ ನರ್ಸಿಂಗ್ ಕಾಲೇಜ್ ಉದ್ದೇಶ ಏನಪ್ಪಾ ಅಂತಂದ್ರ ರಕ್ತ ಮಾಡ್ಬೇಕು, ಜೀರಸ ರಕ್ತ ಮಾಡ್ಬೇಕು ಮಾಡಿಲ್ಲ. ಅವ್ರಿಗೇನು ದೇವ್ರು ಕಮ್ಮಿ ಮಾಡಿ ರಕ್ತ ಹೇಗಾದ್ರೂ ಮಾಡ್ಬೋದು. ಅದಕ್ಕೆ ಒಂದು ಜಸ್ಟ್ ಸರ್ಗೆ ಒಂದು ಇನ್ನೊಂದು ಎಕ್ಸಾಂಪಲ್. ಪಶ್ಚಿಮ ಬಂಗಾಳದ ಯಾರು ಕತಿ ಕೇಳಿರಲ್ಲ ಗೊತ್ತಿಲ್ಲ ನನಗ, ಅದ್ರ ಬಗ್ಗೆ ಆಲ್ಮೋಸ್ಟ್ ಅಲ್ಲ ಕೇಳಿದ್ರು ಒಬ್ಬರು ಇಲ್ಲ ಗೊತ್ತಿಲ್ಲ. ಪಶ್ಚಿಮ ಬಂಗಾಳದ ಒಬ್ಬ ಮಹಿಳೆ ಇದ್ದಂತೆ, ಅವ್ರ ಹೆಸರು ಸುಭಾಷಿಣಿ ಮೇಸ್ತ್ರಿ ಅಂತೆ. ಅವ್ರ ಹೆಸರೇನು? ಸುಭಾಷಿಣಿ ಮೇಸ್ತ್ರಿ. ನಮ್ಮಲ್ಲಿ ಮೊದಲು ಹೆಂಗಿತ್ತಪ್ಪ ಅಲ್ವೇಜ್ ಏನಿತ್ತು, ಬಾಲ್ಯ ವಿವಾಹ ಜಾಸ್ತಿ. ಈಗ ನಮ್ಮ ಸಿಸ್ಟರ್ 3 ಜನ ಎಷ್ಟಪ್ಪ, ಅವ್ರಿಗೆ 15ನೇ ಕಲ್ಸೋದು, ನೀವು ಗ್ರೇಟ್, ನೀವು 10ನೇ 12ನೇ ಕಲ್ಸೋದು. ಅವ್ರಿಗೆ ಮಗಳು ದೊಡ್ಡಕ್ಕೆಗಳ ಮ್ಯಾರೇಜ್ ಕಾಮನ್ ಆಗಿ 12ನೇ ವರ್ಷಕ್ಕೆ ಆ ಸುಭಾಷಿಣಿ ಮೇಸ್ತ್ರಿಗೆ ಮ್ಯಾರೇಜ್ ಮಾಡಿದ್ರ. 24 ವಯಸ್ಸು ಗಂಟೆ ಏನ್ ಮಾಡಿದ್ರು, 6 ಮಕ್ಕಳು ಅದು. 24 ವಯಸ್ಸಿಗೆ ಎಷ್ಟದ್ರಿ? 6 ಮಕ್ಕಳು ಅದು. ಆಕಿ ಆ 24 ವಯಸ್ಸು ಮಕ್ಕಳಿಗೆ ಏನು ಆ ವಯಸ್ಸಿನಾಗ ಏನಾಯ್ತು, ಗಂಡು ತಿಳ್ಕೊಂಡ್ಬಿಟ್ಟ. ಆಕಿ ಏನ್ ಮಾಡ್ತಿದ್ಲು, ಕೈಪಲ್ಯ ಮಾರಾಟ ಮಾಡ್ತಿದ್ದೆ. ಆಕಿ ಕೈಪಲ್ಯ ಮಾರಾಟ ಮಾಡ್ತಿದ್ಲು. ಆಕಿ ಗಂಡಸಾಯಕಂತಾಗ ಕ್ಲಿನಿಕ್ ಹೋದ್ರ ಯಾವುದೂ ಕ್ಲಿನಿಕ್ ಇದ್ದಿಲ್ಲ. ಜೀರೋ ಸರ್ ಅಂತ ಯಾರು ಓದಿಲ್ಲ. ಜೀರೋ ಸರ್ ಅಂದ್ರೆ 5 ರೂಪಾಯಿ ಕೊಟ್ಟು ನೋಡ್ತಾರೆ. ಮೊದಲು ಯಾರಿದ್ರು ಇದ್ದಿದ್ದಿಲ್ಲ. ಅವಾಗ ಆಕಿ ಒಂದು ಶಪಥ ಮಾಡಿದ್ಲು, ಚಾಲೆಂಜ್ ಆಗ್ತವಲ್ಲ. ಏನ್ ಚಾಲೆಂಜ್ ಆಗ್ತವಲ್ಲಪ್ಪ ಅಂದ್ರ, ನನ್ನ ಗಂಡ ಸತ್ತನಲ್ಲ, ನನ್ನ ಪರಿಸ್ಥಿತಿ ಎಲ್ಲ ಯಾರು ಸೋದರಿ ಬರಬಾರ್ದು ಅಂತ ಏನ್ ಮಾಡ್ಲಪ್ಪ ಅಂದ್ರ, ಆ 6 ಜನರ ಮಕ್ಕಳಲ್ಲಿ ಏನ್ 6 ಜನ ಮಕ್ಕಳಿದ್ದಲ್ಲ, 6 ಜನ ಮಕ್ಕಳಲ್ಲಿ ಒಬ್ಬನ ಡಾಕ್ಟರೇಟ್ ಮಾಡೋದು. ಅದೇನದು, ಸ್ವಂತ ಮನೆ ಇಲ್ಲ, ಇರಾಕ ಒಂದು ಜಾಗ ಇಲ್ಲ, ರೊಕ್ಕ ಇಲ್ಲ. ಫ್ಯಾಕ್ಟ್ ನೀವು ಗೂಗಲ್ ಚೆಕ್ ಮಾಡಿದ್ರೆ ಹೆಸರು ಬರುತ್ತೆ. ಇದು ಸುಳ್ಳು ಕಥೆನಲ್ಲ ಏನಲ್ಲ. ಅದಕ್ಕೆ ನಾವು ಬರ್ತೀನಿ. ಅವೇನ್ ಮಾಡುದು, ಎಲ್ಲ ಕೈಪಲ್ಯ ರೊಕ್ಕ ಮಾಡಿದ್ದು ಒಳ್ಳೆ ಮಾಡಿದ್ದು ಏನ್ ಮಾಡಲಪ್ಪ ಅಂದ್ರೆ ಒಂದು ಅವ್ರ ಮಗನಿಗೆ ಒಬ್ಬ MBBS ಮಾಡಿಸಿದ್ಲು, ಒಂದು ಹಾಸ್ಪಿಟ್ಲ್ ಕಟ್ಟಿ. ಆ ಹಾಸ್ಪಿಟ್ಲಿಂದ ಈ 5 ರೂಪಾಯಿ ಹೆಂಗ್ ತೋತಾರಲ್ಲ, ಪಶ್ಚಿಮ ಬಂಗಾಳದಾಗ ಒಂದು ರೆವಲ್ಯೂಷನ್ ಕ್ರಾಂತಿಯಾಗಿ ಎಲ್ಲಾ ಪೇಷಂಟ್ಸ್ ಫ್ರೀ ಸರ್ವಿಸ್ ಮಾಡುದು. ಆಕಿ ಭಾರತ ಸರ್ಕಾರ ಪದ್ಮಶ್ರೀ ಪುರಸ್ಕೃತ ಕೊಟ್ಟರು. ಯಾವ ಮಹಿಳೆ ನೀವು ಚೆಕ್ ಮಾಡೋದು ನಿಮ್ಗೆ ಗೊತ್ತಾಗುತ್ತೆ. ಅಂದ್ರ ನಾವು ಸುಭಾಷಿಣಿ ಮೇಸ್ತ್ರಿಗೆ ಇಕ್ವಲ್ ಯಾಕೆ ಹೇಳ್ತೀನಪ್ಪ ಅಂದ್ರ ಸರ್ ಅಂತ. ಅಂದ್ರ ಈಗ ಎಸ್ಪೆಷಲಿ ಏನು ಹೇಳಿದ್ರ ಕಲ್ಯಾಣ ಕರ್ನಾಟಕ ಇದು ನಾವಂದ್ರೆ ಅರ್ಜುನ್ ಇದ್ದಂಗೆ ನಾವು ಈ ಕಡೆ ಕಲ್ಯಾಣ ಕರ್ನಾಟಕ ಹೋಗಲ್ಲ, ಈ ಕಡೆ ಉತ್ತರ ಕರ್ನಾಟಕ ಹೋಗಲ್ಲ, ಮಧ್ಯಮ ಕರ್ನಾಟಕ ಪಾರ್ಕ್ ಆದಂಗೆ ಆಗ್ಬಿಟ್ಟೇವೆ. ಅಂತ ತಾಲೂಕಾ ಪ್ಲೇಸಸ್ ಅಲ್ಲಿ ನರ್ಸಿಂಗ್ ಕಾಲೇಜ್ ಮಾಡೋದು ಅಷ್ಟು ಕಷ್ಟ, ಬಹಳ ಕಷ್ಟ. ಈಗ ಗೊತ್ತಾ, ಒಂದು ಮನೆ ಕಟ್ಬೇಕಾದ್ರೆ ನಾವು 10 ಕಡೆ ಲೋನ್ ಹಾಕ್ತೇವೆ. ಒಂದು ಮನೆ ಕಟ್ಟಬೇಕಾದ್ರೆ ನಿಮ್ದು 80 ನಿಮ್ದು ಡಿಫ್ರೆಂಟ್ ವರ್ಡ್ ಇರ್ತದ. ಬಟ್ ಇದ್ದ 4 ಮಂದಿ ಒಳಗೆ ನಾವು ಮನೆಯೊಳಗೆ 10 ಕಾನ್ಫ್ಲಿಕ್ಟ್ ಇದ್ದಾಗ ಇಂಥ ತಾಲೂಕಾ ಪ್ಲೇಸ್ ಅಲ್ಲಿ BSc ನರ್ಸಿಂಗು ಡಿಪ್ಲೊಮಾ ತಂದ್ರೆ ಮುಂದಿನ ವರ್ಷಂತೂ ಸೋಮಶೇಖರ್ ಸರ್ ಬಿಡೋದಿಲ್ಲ, ಮತ್ತೆ PC MSc ತರ್ತಾರ. ಅಂತ ಸಂಸ್ಥೆಗೆ ನೀವು ತಗೊಂಡಿರಲ್ಲ, ಅಂತ ಸಂಸ್ಥೆಗೆ ನೀವು ಜಾಯಿನ್ ಇರಲಿಲ್ಲ, ಅದೇ ನಿಮ್ಮ ದೈವ ಅಂತ ತಗೊಂಡು ನಾವೇನು ಫಸ್ಟ್ ಪರ್ಸನ್ ಇನ್ ನರ್ಸಿಂಗ್. ಬಟ್ ಅದಕ್ಕೆ ಎಲ್ಲ ಕಾರ್ಯಗಳು ಸಂಜಯ್ ಸರ್ ನಿಂತು ಅವ್ರನ್ನ ಸೆನೆಟ್ ಮೆಂಬರ್ ಮಾಡೋದು. ಬಟ್ ಫಸ್ಟ್ ಹೈಯೆಸ್ಟ್ ಓಟ್ ತಗೊಂಡ್ರೆ ಯಾರಪ್ಪ ಕರ್ನಾಟಕ ಹೋಗಂದ್ರೆ ಸೋಮಶೇಖರ್ ಸರ್. ಭಾಳ ಜನಕ್ಕೆ ಏನಿರ್ತದ, ಜಾಸ್ತಿ ಗೊತ್ತಿರಲ್ಲ. ಸೊ ಎಜುಕೇಶನ್ಸ್ ಅಂದ್ರೆ ನಿಮ್ಗೆ ಗೊತ್ತು, ಹೇಳಿದ್ರು ಎಜುಕೇಶನ್ ನಿಮ್ಗೆಲ್ಲ ಗೊತ್ತು. ನರ್ಸಿಂಗ್ ಅಂತೂ 4 ವರ್ಷ ವಾಚ್ ಆಗೋದು. ನರ್ಸಿಂಗ್ ಅದೇ ಫ್ಲಾರೆನ್ಸ್ ನೈಟಿಂಗೇಲ್ ಅವರು ಹಿಂಗೆಲ್ಲಾನು ಗೊತ್ತಾ. ಎಜುಕೇಶನ್ ಅಂದ್ರೇನು, ನಿಮ್ಮ ಮನೆಯೊಳಗೆ ಬೋರ್ಡ್ ಯೂಸ್ ಮಾಡ್ತಾರ, ಸಾಲಿಗತಿ ಅಂತ ನಾಲ್ಕೈತಲ್ಲ. ಎಜುಕೇಶನ್ ಈಸ್ ಮ್ಯಾನಿಫೆಸ್ಟೇಷನ್ ಆಫ್ ಬಿಹೇವಿಯರ್ ಅಂತ. ಎಜುಕೇರ್ ಅಂದ್ರು ಒಂದೇ, ಎಜುಶಿಯರ್ ಅಂದ್ರು. ಅದಕ್ಕೆ ಎರಡು ಕಾನ್ಫ್ಲಿಕ್ಟ್ ಆಗೋದು ಶಿಕ್ಷಣ ಪದ್ಧತಿ ನಡುವ. ಎಜುಕೇರ್ ಅಂದ್ರೇನು, ಎಜುಶಿಯರ್ ಅಂದ್ರೇನು, ಬೋತ್ ಮೀನಿಂಗ್ ಒಂದೇ. ಅದು ಇರೋಲ್ಲ ಮಂದಿ ಏನಂತ ನಾಶಾನೆ ಯಾವಾಗ ಗ್ರ್ಯಾಂಡೋಸಿಟಿ ಜಾಸ್ತಿ ಏನಂತ ಗ್ರ್ಯಾಂಡೋಸಿಟಿ ಅಂದ್ರೆ ಜಾಸ್ತಿ ಇರ್ತದ ಅವಾಗ ಅಂತ. ಈ ಸಂಸ್ಥೆ ಒಳಗೆ ಎಸ್ಪೆಷಲಿ ಈ ತರಣಿ ಸಂಸ್ಥೆ ಹೇಳಿದಲ್ಲ, ನಾನು
ಅಂತ ಭಾಷಣ ಏನು ಮಾಡಿಲ್ಲ. ಅದು ನಾನು KNC ಮೆಂಬರ್ ಆಗಿದ್ದ ಇದು 4ನೇ ಫಂಕ್ಷನ್ ಆದ್ರೂ ಬಟ್ ನನಗೇನು ಖುಷಿಯಪ್ಪ ಅಂದ್ರೆ ನಾವು 3 ಸಲ ಫೋನ್ ಮಾಡ್ತಿದ್ವಿ ಯಾರಿಗೆ, ಸೋಮಶೇಖರ್ ಸರ್ ನಾವು ಪ್ರಾಕ್ಟಿಕಲ್ ಹಾಕ್ರಿ ಸರ್ ನಮಗೆ ಇದು ಹಾಕ್ರಿ ಅಂತ ಹೇಳಿ. ಬಟ್ ಅಲ್ವೇ ಸರ್ ನಮಗೆ ಖುಷಿ ಸರ್ ನಮಗೆ ಗೆಸ್ಟ್ ಅಂತ ಪ್ರಿನ್ಸಿಪಲ್ ನೀವು ಪಡೆದ್ರಿ ಅದು ನೀವು ಪುಣ್ಯ. ಇದಕ್ಕೆ ಜಾಸ್ತಿ ನಾವು ಭಾಳ ಮಾತಾಡಕ್ಕಾಗಲ್ಲ. ಸೊ ಆಲ್ರೆಡಿ ಹೇಳಿದ್ದಾರೆ ಸರ್. ಸೊ ಇಂಥ ಎಜುಕೇಶನ್ಸ್ ಯಾವಾಗಲೂ ಏನು ಬೇಕಪ್ಪ ಅಂದ್ರೆ ನಮ್ಮ ವ್ಯಕ್ತಿತ್ವದ ಜೊತೆಗೆ ನಾವು ಮುಂದೆ ಬರೀ ಸರ್ಟಿಫಿಕೇಟ್ ಇಸ್ ನಾಟ್ ಇಂಪಾರ್ಟೆಂಟ್. ನಾವು ಏನು ಯಾರ ಜೊತೆನೂ ಒಂದು ಬಿಲ್ಡಿಂಗ್ ಇತ್ತು ಕೆಳಗೆ ಮಾತಾಡ್ತಾರೆ ಇಂಜಿನಿಯರ್, ಬಟ್ ಆಲ್ವೇಸ್ ಸ್ಕಿಲ್ ಹೇಳಿದ್ರು ಸರ್. ಸ್ಕಿಲ್ ಇರ್ಲಿಕ್ಕೆ ನಾವು ಏನು ಮಾಡೋದು, ಎಸ್ಪೆಷಲಿ ನಾವು ಏನದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದ AI ನಾನು ಮತ್ತೆ ಒಂದು ನಿಮಗಸ್ತಾರೆ ನಮಗಸ್ತಾರೆ. ಬಟ್ ಎಸ್ಪೆಷಲಿ ನರ್ಸಿಂಗ್ ಏನಾದ್ರು ಕಮ್ಮಿ ಆಗುತ್ತಾ, ಇಂಜಿನಿಯರ್ ಮುಗಿದ್ರೆ 10,000 ತಗೋತಾರೆ, ನರ್ಸಿಂಗ್ ಎಲ್ಲಿ ಹೇಳ್ರಿ 40,000 ಹೇಳಿದ್ರು ಸರ್. 40,000 30,000 ಹೊರಗಿಂದ ಔಟ್ ಆಫ್ ಸ್ಟೇಟ್ ಇರ್ತಾರೆ, 15,000 ಜನ ಇರ್ತಾರೆ. B.Ed ಮುಗಿಸ್ರಿ MBA ಮುಗಿಸ್ರಿ ಎಲ್ಲಿ ಬಂದದಪ್ಪ ಅಂದ್ರೆ 10-12,000. ನರ್ಸಿಂಗ್ ಮುಗಿಸಿದ್ರೆ ನೀವು ಸಾಕು 8 to 8 2 ಹಾಸ್ಪಿಟಲ್ ಡ್ಯೂಟಿ ಮಾಡೋದು 10 ಕೊಟ್ಟರು 20,000. B.Ed ಮಾಡಿ ಮಾಡ್ತೀರಿ, D.Ed ಮಾಡಿ ಮಾಡ್ತೀರಿ, ಅವೆಲ್ಲ ಏನಂತಾರೆ ಇನ್ನೊಂದು ಅನ್ಬಾರ್ದು ಓಡೋದು. ನಾವು B.A ಟೀಚರ್ ದಂಡ ಬಿಡ್ಗಳು ಅಂತ ಹೇಳ್ತಾರೆ, BA BCom BCA BBA. ನರ್ಸಿಂಗ್ ಆಲ್ವೇಸ್ ಹೆಂಗಪ್ಪ ಅಂದ್ರೆ ಅದು ಮೈನ್ ಗಿಡ ಇದ್ದಂಗೆ. ನೀವು ಎಷ್ಟು ಮೈನ್ ಗಿಡಕ್ಕೆ ಕಲ್ಲು ಹೊಡಿತಾರೆ. 42,000 ನಾಟ್ ಸ್ಮಾಲ್ ನಂಬರ್ಸ್. ಸೊ ನರ್ಸಿಂಗ್ ಲಾಟ್ ಆಫ್ ಅಪಾರ್ಚುನಿಟಿ ಇದಾವೆ, ಅದನ್ನು ಯುಟಿಲೈಸ್ ಮಾಡ್ಕೋಬೇಕು. ಈ ಸಂಸ್ಥೆಗೆ ನೀವು ತಗೊಂಡಿದ್ದು ನೀವೆಲ್ಲ ಬೆಂಗಳೂರು ಅಡ್ಮಿಷನ್ ಮಾಡಿದ್ರೆ ಎಷ್ಟು ರೀ 14 ಲಕ್ಷ. ನಮ್ಮ ಕಾಲೇಜಿನಾಗ ಇರ್ತದೆ ರೀ 180 ಅದ ಮತ್ತೆ 1 ಲಕ್ಷ ಇಲ್ಲೇ ಕಲ್ತಾವ ಈಗ 180 1 ಲಕ್ಷ ನಮ್ಮಲ್ಲಿ. ಬಟ್ ಈ ಮೋಟೋ ಏನಪ್ಪ ಈ ಸಂಸ್ಥೆ ಇದಪ್ಪ ಅಂದ್ರೆ ಯಾರು ಮಧ್ಯಮ ವರ್ಗದ ಜನ ನರ್ಸಿಂಗ್ ಮಾಡೋದು ಮಿಡಲ್ ಕ್ಲಾಸ್ ಪೀಪಲ್. ಯಾರು ದೊಡ್ಡ ಶ್ರೀಮಂತರಿದ್ರು ಇಲ್ಯಾಕ್ ಮಾಡ್ತಾರ, ಅರೆ ಇದು ಮಾಡ್ತಾರೆ, ಇಲ್ಯಾಕ್ ಮಾಡ್ತಾರ ಅವ್ರು ನರ್ಸಿಂಗ್ ಅಂದ್ರೆ ಮಿಡಲ್ ಕ್ಲಾಸ್ ಪೀಪಲ್ಸ್. ಆ ಮಿಡಲ್ ಕ್ಲಾಸ್ ಪೀಪಲ್ಗೆ ಇಂಥ ಗಜೇಂದ್ರಗಢ ತಾಲೂಕು ಮಾಡಿದ್ದಪ್ಪ ಅಂದ್ರೆ ಅವ್ರಿಗೆ 4 ಮಂದಿ ಹೆಲ್ಪ್ ಆಗಲಿ, 4 ಮಂದಿಗೆ ಒಳ್ಳೇದಾಗಲಿ. ನೀವು ಒಂದೇದು ಏನು ಮಾಡ್ಬೇಕಪ್ಪ ಅಂದ್ರೆ ಹೇಳಿದ್ರು ಜರ್ಮನ್ ಸರ್ ಆಲ್ರೆಡಿ ಮಾಡಿ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ 19 ಜನ ಹೋಗಿದ್ದಾರೆ ಜರ್ಮನಿಗೆ. ಇವತ್ತು ತಿಂಗಳು 10ನೇ ತಾರೀಕು ಕೊಟ್ಟಿದ್ದಾರೆ. ಆ ಜರ್ಮನ್ ಮಾಡ್ತಾರೆ. ಬಟ್ ನೀವೇನು 3 ಥಿಂಗ್ಸ್ ಹೇಳಿದ್ರಲ್ಲ, ಒಂದು ಕಾಲೇಜ್ ಬರಬೇಕು, ಒಂದು ರೆಗ್ಯುಲರ್ ಆಕ್ಟಿವಿಟೀಸ್ ಇರಬೇಕು, ಅಟ್ಲೀಸ್ಟ್ ನೀವು ನಿಂತು ಬಂದ್ರು ಅಟ್ಲೀಸ್ಟ್ ಒಂದು 4 ಮಾತು ಕೇಳಿರ್ತೀರಿ ಏನಂತ. ಸೊ ಆ ದಿಶೆಯಲ್ಲಿ ತಾವೆಲ್ಲ ಒಳ್ಳೆಯ ಭವಿಷ್ಯ ಆಗಿ ಭಾಳ ಮಾತಾಡ್ಬೇಕಂತ ಮಾಡಿದ್ಯಾ, ಭಾಳ ಬೇಡ. ಯಾಕಂದ್ರೆ ಆಲ್ರೆಡಿ ಟೈಮ್ ಆಗಿದೆ, ಜಾಸ್ತಿ ಏನಾಗುತ್ತೆ ನಾನು ರಾತ್ರಿ ಬಂದಾಗ ಕಟ್ಟಿಗೆ ಮುಂಜಾನೆ ಮತ್ತೊಂದು ಬೇಡ. ಸೊ ನಮ್ಗೆ ಕಲಿಸಿ 4 ಮಾತುಗಳನ್ನು ಹೇಳ್ಕೊಟ್ಟು ನಮ್ಮ ಗುರುಗಳು ಸೋಮಶೇಖರ್ ಸರ್ ಅವರು ಈ ಸಂಸ್ಥೆಯ ಅಧ್ಯಕ್ಷರು, ಮತ್ತೆ ಎಸ್ಪೆಷಲಿ ನಮ್ಮ ಶ್ರೀಶೈಲ್ ಸರ್ ಹೆಸರು ಹೇಳಿಲ್ಲ, ಶ್ರೀಶೈಲ್ ಸರ್ ರಂಗನಾಥ್ ಸರ್ ಎಲ್ಲರೂ ಗೊತ್ತು ನನಗೆ. ಇರಲಿ, ನೀವೆಲ್ಲರಿಗೂ ಒಳ್ಳೆಯ ಭವಿಷ್ಯ ಅಲ್ಲಿ. ನರ್ಸಿಂಗ್ ಇನ್ನೂ ಹಾಕ್ಸಲ ಐತಿ. ನರ್ಸಿಂಗ್ ಬೇರೆ ಇದು ಬೇರೆ, ನರ್ಸಿಂಗೇ ಬೇರೆ. ನರ್ಸಿಂಗ್ ಒಂದು ನೀವು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ ಎಲ್ಲ ಬ್ರ್ಯಾಂಡ್ ಅಂಬಾಸಿಡರ್ ನರ್ಸಿಂಗ್ 1000 ಮಂದಿ ಮುಗಿಸ್ತಾರೆ ಸರ್. 1000 ಮಂದಿ ಒಳಗೆ ನೀವೊಂದು ಬಟ್ಟೆ ತೊಳಗೆ ಏನು ಮಾಡ್ತಪ್ಪ ಬ್ರ್ಯಾಂಡೆಡ್ ಮಾಡ್ತೀವಿ, ಇದಕ್ಕೆ ಚಲೋ ಅದೇನಂತ ಕೇಳ್ತೀನಿ. ಆ ಬ್ರ್ಯಾಂಡೆಡ್ ಮನುಷ್ಯ ನೀವು ಆರಿ, ನಿಮ್ಮೆಲ್ಲ ಭವಿಷ್ಯ ಒಳ್ಳೇದಾಗಲಿ, ಈ ಸಂಸ್ಥೆ ಇನ್ನೇಂತರಕ್ಕೆ ಬೆಳೀಲಿ ಅಂತ ಹಾರೈಸಿ ನಾನು ಮಾತು ಜೈ ಕರ್ನಾಟಕ. Thank you, sir, for enlightening the address. Your words will surely guide us, inspire us, and stay with us. Thank you, sir. Now it is time to honor the personalities who gave the grace this occasion with their valuable presence. I humbly request our dignitaries to kindly come forward to receive all honor. A person's success is measured not only by the achievements but also by